ನಮ್ಮ ಅಕ್ಕಂಗೆ ನನ್ನ ಕೂದಲು ಕಂಡ್ರೆ ಇಷ್ಟ ಅಂತೆ. ಶ್ರೀರಂಗಪಟ್ಟಣದಲ್ಲಿ ಇವತ್ತು ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬನೇ ಹೋಗ್ಬೇಕಲ್ಲ ಅಂತ ನನ್ನ ದೋಸ್ತಿಗೆ ಫೋನ್ ಮಾಡಿದೆ. ಅವ್ನ ಗದ್ದೆ ಹತ್ರ ಇದ್ದೀನಿ ಬಾ ಅಂದ. ನೋಡಿದ್ರೆ ನಮ್ಮ ಮಹಾಪ್ರಭು ರೋಡಲ್ಲೇ ಸಿಕ್ಕವ್ರೆ. ಅಂದ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊಂಟೆ. ವಿಡಿಯೋ ಅಂದರೆ ಸಾಕು ಹಿಡ್ಕೊಂಡು ನಿಂತಿರ್ತಾನೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮ್ಮ ದೋಸ್ತ ನೀರಲ್ಲಿ ಆಟ ಆಡ್ತಾವನೆ ಅನ್ಕೊಂಡೆ, ಇಲ್ಲ ಕಷ್ಟಪಟ್ಟು ಗೇಯ್ತವನೆ. ದೋಸ್ತ ನೋಡ್ರೆ ಒಂದು ಸಾಂಗ್ ಜ್ಞಾಪನ ಬರುತ್ತೆ. ರೈತ 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 ಅನ್ನ ಕೊಡುವ ದಾತ. ಇಲ್ಲಿಂದ ಅವನ್ನ ಕರ್ಕೊಂಡು ಮನೆ ಕಡೆ ಹೊರಟೆ. ಹಿಂಡಿ ಗದ್ದೆಗೆ ಹಾಕು ಅಂದರೆ ಬಂದು ಮನೆ ಮುಂದೆ ಹಾಕೋನೆ. ಟೈಮ್ ಆಯ್ತು, ಬೇಗ ಬಾರೋ ಅಂದ್ರೆ ಒಳಿಕು ಈಚ್ಕು ಓಡಾಡ್ತಾವನೆ. ಅಂತೆ ಇಂತೂ ಬಂದ, ಅವನಿಗೆ ಗಾಡಿ ಕೊಟ್ಟೆ ಓಡ್ಸಕ್ಕೆ ಹೊರಟಿದ್ದೀವಿ. ಇವಾಗ ಹೋಗ್ಬೇಕಾದ್ರೆ ರೋಡಲ್ಲಿ ಒಬ್ರು ಸಿಕ್ಕಿ ನಾನು ನಿಮ್ಮ ಅಭಿಮಾನಿ ಅಣ್ಣ ಅಂದ್ರು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ. ನಮ್ಮ ದೋಸ್ತ ಬಟ್ಟೆ ತಗೋಬೇಕು ಅಂದ, ಅದಕ್ಕೆ ಪಟ್ನಾ PK ಮೈನ್ ಸ್ಟೋರ್ಗೆ ಕರ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಇವನ್ನೆಲ್ಲ ಬಿಚ್ಚಿ ಹಾಕತ್ತವನೆ ಅಂತ. ತಪ್ಪು ತಿಳ್ಕೊಬೇಡಿ, ಡ್ರೆಸ್ನ ಚೇಂಜ್ ಮಾಡಿ ಹಾಕತ್ತವನೆ. ಬಟ್ಟೆ ರೇಟ್ ನೋಡಿ ಶಾಕ್ ಆದೆ. 300 1200 ಮಾಡಿದೆ. ಕೊಡಲ್ಲ ಅಂದ, ಆಮೇಲೆ ಕೊಟ್ಟ. ಬಟ್ಟೆ ಜೊತೆಗೆ ಸೆಂಟು ಫ್ರೀ ಅಂತ ಕೊಟ್ಟ. ಫೈನಲಿ ತಗೊಂಡು ಬಟ್ಟೆನ ಕಟ್ ಮಾಡಿ ಹೊಲ್ಸೋದ ಅಂತ ಬಂದು. ಆ ಅಣ್ಣ ನೋಡಿದ್ರೆ ಅಂಗಡಿನೇ ಓಪನ್ ಮಾಡಿರ್ಲಿಲ್ಲ. ಅಕ್ಕಪಕ್ಕ ವಿಚಾರಿಸ್ತಾ ಗೊತ್ತಾಯ್ತು ಆ ಅಣ್ಣ ಡೆತ್ ಆಗೋರೆ ಅಂತ. ಕೇಳಿ ತುಂಬಾ ಬೇಜಾರಾಯ್ತು. ಅಲ್ಲಿಂದ ಫಿಶ್ ತಗೊಳ್ಳೋಣ ಅಂತ ಫಿಶ್ ಮಾರ್ಕೆಟ್ಗೆ ಬಂದೆ. ಯಾವ ಫಿಶ್ ತಗೋಬೇಕು ಅಂತಾನೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಜಿಲೇಬಿ ಮೀನ್ನ ತಗೊಂಡು ಕ್ಲೀನಿಂಗ್ ಕೊಟ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೋ ಕ್ಲೀನ್ ಮಾಡ್ತಿದ್ದೆ. ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅಂತೂ ಇಂತೂ ಫಿಶ್ ರೆಡಿ ಆಯ್ತು. ಈಸ್ಕೊಂಡು ನಾವು ಮನೆ ಕಡೆ ಹೊರಟು. ಮನೆಗೆ ಹೋಗ್ಬೇಕಿದ್ರೆ ಈ ಹುಡುಗ ನನ್ನ ನೋಡಿ ಮಕಾನ ಮುಚ್ಕೊಂಡು ಹೋಗ್ತಾವನೆ. ಹಂಗೆ ಬರಬೇಕಿದ್ರೆ ಸ್ವಲ್ಪ ಗಾಡಿ ಸೈಡ್ಗೆ ಹಾಕೊಂಡು ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸ್ದೆ. ಯಾವುದೋ ಹೊಸ ಜ್ಯೂಸು ಅಂತ ಕೊಟ್ಟರು. ಅದನ್ನು ಫಸ್ಟು ನಮ್ಮ ದೋಸ್ತಂಗೆ ಟೇಸ್ಟ್ ಮಾಡಿಸಿ ಆಮೇಲೆ ನಾನು ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು, ಏನೋ ಹೊಸ ಥರ ಟ್ರೈ ಮಾಡಿದೆ. ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕನ ಮಗಳು ಬಳ್ಕೊಂಡು ಆಟಾಡ್ತಾವಳೆ. ನಮ್ಮ ಅಕ್ಕನಿಗೋ ನನ್ನ ಜುಟ್ಟು ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟೈತೆ. ನೋಡಿ ಯಾವ ಥರ ಜುಟ್ಟು ಹಾಕವಳೆ. ಜುಟ್ಟು ಹಾಕ್ಬಿಟ್ಟು ನೋಡಿ ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಆಡ್ತಾವಳೆ. ಹೇಗ್ ಬೇಕೋ ಕುಣಿತಾವಳೆ. ಅಲ್ಲಿಂದ ನಾನು ಹೊರಟಿದ್ದೆ ಬಾಬಾರಾಯನ್ ಕೊಪ್ಪಳಿಗೆ. ಹುಡುಗ ಫೋನ್ ಮಾಡಿ ಗಣಪತಿ ಬಿಡ್ತಾ ಇದೀವಿ ಬಾ ಅಂತ ಕರೆದ. ಗಣಪತಿ ಅಂತೂ ಸೂಪರ್ ಆಗಿ ಬಿಟ್ರು ಅನ್ಕೊಳ್ಳಿ. ಇವ್ ನೋಡ್ರೆ ಚಿಕ್ಕ ಮಗನ್ ಕುದುರೆ ಮೇಲೆ ಕೂತವನು. ಇನ್ನು ಇವರೆಲ್ಲ ಪಟಾಕಿ ನೋಡಕ್ ಬಂದವರು, ಗಣಪತಿ ನೋಡಕ್ ಬಂದವರು. ನನಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಇವನು ನೋಡಕ್ ಮಾತ್ರ ಅಮೂಲ್ ಬೇಬಿ ತರ ಅವನೇ. ಮಾಡೋದೆಲ್ಲ ನೋಡಿ ಇಂಥ ಕೆಲಸ. ಮನೆ ಕಡೆ ಹೊರಟೆ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.